ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಿದ್ದೀನಿ. ಇವತ್ತು ಗಿಣ್ಣು ಮಾಡೋಣ. ಗಿಣ್ಣಾಲು ಸಿಟಿಯಲ್ಲಿ ಸಿಗೋದೇ ಕಷ್ಟ. ಗಿಣ್ಣಾಲು ಹಳ್ಳಿ ಕಡೆ ತುಂಬ ಫೇಮಸ್ಸು ಗಿಣ್ಣು ಹಾಲು. ಗಿಣ್ಣಾಲು ಇವತ್ತು ನಮ್ಮ ಮನೆ ಪಕ್ಕ ಒಂದು ಎಮ್ಮೆ ಕರು ಹಾಕಿತ್ತು. ಅವರು ನಿನ್ನೆ ಹಾಲು ಕೊಟ್ಟಿದ್ರು ಗಿಣ್ಣಾಲು. ನಾನು ಇವತ್ತು ಮಾಡ್ತಾಯಿದ್ದೀನಿ. ಹಾಲು ಒಂದು ದಿವಸ ಕೊಟ್ಟಿದ್ದರೆ ಅದರಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಫ್ರಿಜ್ಜಿಗೆ ಇಟ್ಕೊಂಡು ಹಾಲು ಏನೂ ಆಗೋಲ್ಲ. ನಾನು ಹಂಗೆ ಮಾಡಿದೆ. ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಹಾಲು ಫ್ರಿಜ್ಜಿಗೆ ಇಟ್ಟಿದ್ದೆ. ಒಂದು ಅರ್ಧ ಲೀಟ್ರ್ ಇದೆ. ಈಗ ಗಿಣ್ಣು ಮಾಡ್ಕೊಳ್ಳೋಣ ಬನ್ನಿ. ಅರ್ಧ ಲೀಟ್ರ್ ಹಾಲು, ಇದ್ರಿಗೆ ಸ್ವಲ್ಪ ಬೆಲ್ಲ ಹಾಕಿ ಫ್ರಿಜ್ಜಿಗೆ ಇಟ್ಟಿದ್ನಲ್ಲ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಇದು ಸೋದಿಸ್ಕೊಬೇಕು ಒಂದು ಬಟ್ಲಿಗೆ. ಆಮೇಲೆ ಮತ್ತೆ ನೋಡಿ ಒಂದು ಸ್ವಲ್ಪ ಕಡಲೆಪಪ್ಪು, ಹುರ್ಗಡ್ಲೆ, ಕಡಲೆ ಬೀಜ, ಸ್ವಲ್ಪ ಶೇಂಗಾ ಹುರಿದಿಟ್ಕೊಂಡಿದ್ದೀನಿ. ಗಸಗಸೆ ಒಂದು ಸ್ಪೂನ್, ಒಂದೂವರೆ ಸ್ಪೂನು, ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ. ಒಬ್ಬರು ಒಂದೊಂದು ಮಾಡ್ತಾರೆ. ಒಂದು ಅರ್ಧ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಇದರಲ್ಲಿ ಇಷ್ಟು ಹಾಕಲ್ಲ, ಇನ್ನೂ ಕಮ್ಮಿ ಹಾಕ್ಕೊತೀನಿ. ಏಲಕ್ಕಿ ಪೌಡ್ರ್ ಒಂದು ಸ್ಪೂನು. ಈಗ ಹಾಲು ಸೋಸ್ಕೊಂಬಿಡೋಣ. ಹಾಲು ಸೋಸ್ಕೊಂಬಿಟ್ಟು ಸಣ್ಣ ಉರಿಯಲ್ಲಿ ಕಾಯಕ್ಕೆ ಇಟ್ಕೊಬೇಕು. ನಾನು ದಪ್ಪ ಇರೋದು ಒಂದು ಪಾತ್ರೆ ತಗೊಂಡಿದ್ದೀನಿ. ಚೆನ್ನಾಗಿ ಕುದಿಬೇಕಲ್ವ ಹಾಲಿದು, ಹಾಗಾಗಿ ನೋಡಿ ಎಲ್ಲ ಸೋಸ್ಕೊತೀನಿ. ಹಾಲು ಸ್ವಲ್ಪ ಬೆಲ್ಲ ಹಾಕಿದ್ನಲ್ಲ, ಹಾಗಾಗಿ ಇದೆ. ಹಾಗೆ ಬೆಲ್ಲ ಜಾಸ್ತಿ ಹಾಕಲ್ಲ, ಅದರಲ್ಲೇ ಸ್ವೀಟ್ನೆಸ್ ಇದೆಯಲ್ವ. ಒಂದು ಸ್ವಲ್ಪನೇ ಹಾಕ್ಕೊತೀನಿ. ಎಮ್ಮೆ ಇದು ಗಿಣ್ಣಾಲು ತುಂಬ ಪ್ರೋಟೀನ್ ಇರ್ತದೆ, ತುಂಬ ಒಳ್ಳೆಯದು ಗಿಣ್ಣಾಲು. ಸಿಟಿಯಲ್ಲಿ ಸಿಗೋದೇ ಕಷ್ಟ. ಒಂದು ಚಿಕ್ಕ ಕೊಪ್ಪಿಗೆ 50 ರೂಪಾಯಿ ತೊಗೊತಾರೆ ಗಿಣ್ಣು ತಿನ್ನೋದ್ರಿಗೆ. ಅಂಥದ್ದು ಇದು ಸ್ಟವ್ ಮೇಲೆ ಇಟ್ಕೊಂಡ್ಬಿಡ್ತೀನಿ. ಸಣ್ಣ ಉರಿಯಲ್ಲೇ ಇಟ್ಕೊಂಡಿರ್ತೀನಿ. ಇದು ಮಿಕ್ಸಿ ಮಾಡ್ಕೊಬೇಕು. ಸ್ಟವ್ ಮೇಲೆ ಇಟ್ಬಿಡ್ತೀನಿ. ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಈ ಕಳೆ ಬೀಜ ಶೇಂಗಾ ಹುರ್ಕೊಂಡಿದ್ದಲ್ಲ, ಶೇಂಗಾ ಹುರ್ಕೊಂಡಿದ್ದೀನಿ. ಹಸಿದೇನಲ್ಲ, ಕಡಲೆಪಪ್ಪು ಸ್ವಲ್ಪ. ಇದು ತರಿಯಾಗಿ ಪುಡಿ ಮಾಡ್ಕೊಬೇಕು, ನುಣ್ಣು ಪುಡಿ ಮಾಡಬಾರ್ದು. ಗಸಗಸೆನೂ ಹಾಕ್ಕೊಂಡಿದ್ದೀನಿ. ತರಿಯಾಗಿ ಪುಡಿ ಮಾಡ್ಕೊಂಬರ್ತೀನಿ. ನೋಡಿ ತರಿಯಾಗಿ ಪುಡಿ ಮಾಡಿದ್ದೀನಿ. ಫುಲ್ ನುಣ್ಣು ಪುಡಿ ಮಾಡಿಲ್ಲ. ನೋಡಿ ಈ ಥರ ತರಿಯಾಗಿ ಪುಡಿ ಮಾಡ್ಕೊಬೇಕು. ಈ ಥರ ಇದ್ರೇ ಚೆನ್ನಾಗಿರೋದು. ಒಂದು ಸ್ವಲ್ಪ ಬಾಯಿ ಸಿಗ್ತಾ ಇರುತ್ತಲ್ಲ, ತುಂಬ ಚೆನ್ನಾಗಿದೆ. ಬೇಕಾದರೆ ಒಣಕೊಬ್ಬರಿನೂ ಹಾಕ್ಕೊಬೋದು. ನಾನು ಒಣಕೊಬ್ಬರಿ ಏನು ಹಾಕಲ್ಲ, ಬರೀ ಇಷ್ಟೇ ಹಾಕ್ಕೊತೀನಿ. ಈಗ ಅವಲಕ್ಕಿ ತೊಳ್ಕೊಂಬರ್ತೀನಿ. ನೋಡಿ ಅವಲಕ್ಕಿ ತೊಳೆದುಕೊಂಬಂದಿದ್ದೀನಿ. ನೀರೇನು ಹಾಕಿಲ್ಲ, ತೊಳೆದು ಹಂಗೆ ಇಟ್ಟಿದ್ದೀನಿ. ಅದೇ ತವಕ್ಕೆ ಸ್ವಲ್ಪ ನೆನೀತದೆ. ಈಗ ಹಾಲು ಮಿಕ್ಸ್ ಮಾಡ್ತಾನೆ ಇರಬೇಕು. ಬನ್ನಿ ನೋಡಿ, ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಸಣ್ಣ ಉರಿನೇ ಇಟ್ಕೊಂಡಿದ್ದೀನಿ, ತುಂಬ ಉರಿ ಇಟ್ಟಿಲ್ಲ. ಅದು ಹಾಲು ಕಾಯಬೇಕು. ಹಾಲು ಕಾದ್ಬಿಟ್ಟು ಸ್ವಲ್ಪ ಒಡ್ಕೊಂಡಂಗಾಗುತ್ತೆ. ಪರವಾಗಿಲ್ಲ, ಗಿಣ್ಣಾಲೆಲ್ಲ ಹಾಲು ಹಂಗೆ ಫುಲ್ ಒಡ್ಕೊಂಡಂಗಾಗುತ್ತೆ. ಒಡ್ಕೊಂಡ್ಮೇಲೆ ಅವಲಕ್ಕಿ ಹಾಕ್ಕೊಂಬಿಡ್ಬೇಕು ಫಸ್ಟು. ಆಮೇಲೆ ಎಲ್ಲ ನಾವು ತರಿಯಾಗಿ ಪುಡಿ ಮಾಡ್ಕೊಂಡಿದ್ರಲ್ಲ, ಶೇಂಗಾ, ಕಡಲೆಪಪ್ಪು ಎಲ್ಲನೂ, ಹುರ್ಗಡ್ಲೆಲ್ಲ ಅದು ಹಾಕ್ಕೊಬೇಕು. ತುಂಬ ಚೆನ್ನಾಗಿರ್ತದೆ. ಒಬ್ಬರು ನಂತರ ಗಿಣ್ಣು ಮಾಡ್ತಾರೆ, ಒಬ್ರಿಗೆ ಬರೀ ಹಾಲೆ ಹಾಕ್ಬಿಟ್ಟು ಕೇಕ್ ಥರ ಮಾಡ್ತಾರೆ. ಅದು ಇನ್ನೊಂದು ಸರ್ತಿ ತೋರಿಸ್ತೀನಿ. ಈ ಥರನೂ ಮಾಡ್ತಾರೆ, ತುಂಬ ಚೆನ್ನಾಗಿರ್ತದೆ. ದೋಸೆ ಚಪಾತಿ ಜೊತೆಗೂ ಚೆನ್ನಾಗಿರ್ತದೆ, ಬರೀ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಹಾಲು ಹೊಡ್ಕೊತಾ ಇದೆ. ಈಗ ಗಿಣ್ಣಾಲೆಲ್ಲ ಅಷ್ಟೇ ಹೊಡ್ಕೊಂಡೋಗೆಲ್ಲ ಕೈ ಹಿಂಗೆ ಮಧ್ಯೆ ಆಡಿಸ್ತಾನೆ ಇರಬೇಕು. ನೋಡಿ ಅಲ್ಲೆಲ್ಲ ಹೊಡ್ಕೊಂಬಂದಿದೆ. ಈಗ ಬೆಲ್ಲ ಆವಾಗಲೇ ಸ್ವಲ್ಪ ಹಾಕಿದ್ನಲ್ಲ, ಈಗ ಜಾಸ್ತಿ ಹಾಕಲ್ಲ, ಒಂದು 3 ಸ್ಪೂನ್ ಹಾಕ್ಕೊತೀನಿ ಅಷ್ಟೇ ನಾನು. ಬೆಲ್ಲ ಜಾಸ್ತಿ ಸ್ವೀಟ್ ಆಗಿಬಿಡುತ್ತೆ. ಜಾಸ್ತಿ ಸ್ವೀಟ್ ಆದ್ರೂ ತಿನ್ನೋಕ್ಕಾಗಲ್ಲ. ಇದು ಇನ್ನೊಂದು ಸ್ವಲ್ಪ ಕುದ್ಮೇಲೆ ಅವಲಕ್ಕಿ ಹಾಕ್ಕೋಬೇಕು. ನೋಡಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಬೇಕು. ಒಂದು 7 ಕುದಿ ಬತ್ತಂಗೆ ಬರಬೇಕು. ನಮ್ಮಮ್ಮ ಹೇಳೋರು ಯಾವಾಗ್ಲೂ ಗಿಣ್ಣಾಲು 7 ಸತಿ ಹಿಂಗೆ ಕುದಿಬೇಕು, 7 ಉಕ್ಕು ಬರಬೇಕು ಅಂತ. ಆ ಥರ ಬಂದರೆ ತುಂಬ ಕುದ್ದಿ ಚೆನ್ನಾಗಿರುತ್ತಂತೆ ಗಿಣ್ಣು. ನಮ್ಮಮ್ಮ ಈ ಥರನೇ ಮಾಡೋದು. ನಮ್ಮಮ್ಮ ಮಾಡೋಂಗೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು 2-3 ನಿಮಿಷ ಈ ಥರ ಕುದಿಸ್ಕೊಬೇಕು. ಚೆನ್ನಾಗಿ ಕುದಿಸ್ಕೊಂಡು ಹಿಂಗೆ ಉಕ್ಕು ಬರ್ತದಲ್ಲ, ಉರಿಗೆ ಫುಲ್ ಕಮ್ಮಿ ಮಾಡ್ಕೊಬೇಕು. ಮೀಡಿಯಮ್ ಉರಿ ಇಟ್ಕೊಂಡಿದ್ದೆ, ಉರಿ ಕಮ್ಮಿ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಹಂಗೆ ಉರಿ ಇಡ್ತೀನಿ, ಮತ್ತೆ ಉರಿ ಕಮ್ಮಿ ಮಾಡ್ತೀನಿ. ಆ ಥರ ಮಾಡ್ತೀನಿ. ನೀರಿನ ಅಂಶ ಎಲ್ಲ ಸ್ವಲ್ಪ ಹಿಂಗೆ ಬಿಟ್ಟು ಎಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ, ಚೆನ್ನಾಗಿರುತ್ತೆ. ಹಾಲಿಗೆ ನೀರು ಮಿಕ್ಸ್ ಮಾಡಬೇಡಿ, ಬರೀ ಹಾಲೇ ಹಾಕ್ಕೊಳ್ಳಿ. ನೋಡಿ ಈ ಥರ ಒಂದು 3 ನಿಮಿಷ 5 ನಿಮಿಷ ಕುದಿಸ್ಕೊಂಡ್ಮೇಲೆ ನಾವೇನು ಅವಲಕ್ಕಿ ಅದೆಲ್ಲ ಹಾಕ್ಕೊಂಡಿದ್ವಿ ಅದೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಕುದೀತಾ ಇದೆ. ಈಗ ಅವಲಕ್ಕಿ ತೊಳೆದಿಟ್ಕೊಂಡ್ರಲ್ಲ, ಅವಲಕ್ಕಿ ಹಾಕ್ಕೋಣ. ಅವಲಕ್ಕಿ ಫಸ್ಟ್ ಅವಲಕ್ಕಿ ಹಾಕ್ಕೊಂಬಿಡ್ಬೇಕು.
ಅವಲಕ್ಕಿ ಇದರಲ್ಲಿ ಸ್ವಲ್ಪ ಬೇಯಬೇಕು. ಅಂದರೆ ತೊಳೆದಿದ್ದೀವಲ್ಲ, ಏನು ಅಷ್ಟೊಂದು ಇದು ಅನ್ನೋದೇನಿರಲ್ಲ. ಕೆಲವರು ಅಕ್ಕಿ ಹುರ್ದು ಹಾಕ್ಕೊತಾರೆ, ಕೆಲವರು ರವೆ ಹಾಕ್ಕೊತಾರೆ. ನಾನು ಅವಲಕ್ಕಿ ಹುರಿದು ಇಲ್ಲ ಏನಿಲ್ಲ, ಹಂಗೆ ಮಾಮೂಲಿ ಅವಲಕ್ಕಿ ತೊಳೆದುಬಿಟ್ಟು 2 ಸತಿ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ಇದು ಅವಲಕ್ಕಿ 2 ನಿಮಿಷ ಕುದ್ದ ಮೇಲೆ ನಾವೇನು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀವಿ ಆ ಪುಡಿ ಹಾಕ್ಕೊಬೇಕು. ನೋಡಿ, ಅವಲಕ್ಕಿ ಹಾಕಿದ್ದೀನಲ್ಲ, ಅವಲಕ್ಕಿ ಬೇಯ್ತಾ ಇದೆ ನೋಡಿ. ಒಂದು ಸ್ವಲ್ಪ ಗಟ್ಟಿ ಬಂತೀಗ. ಈಗ ನಾವು ಬೇಳೆ ಇದು ಕಳೆ ಬೀಜ ಕಳೆ ಪಪ್ಪೆಲ್ಲ ಪುಡಿ ಮಾಡ್ಕೊಂಡಿಲ್ಲ, ಉರಿ ಸ್ಲಿಮ್ಮಲ್ಲಿ ಇಟ್ಕೊಬೇಕು. ಇಲ್ಲ ಅಂದರೆ ಇದಾಗುತ್ತೆ, ಸಿಡಿತದೆ. ಎಲ್ಲ ಹಾಕ್ಕೊಂಬಿಡ್ಬೇಕು. ಈಗ ಚೆನ್ನಾಗಿ ಕೈ ಬಿಡ್ದಿರಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹಿಡ್ಕೊಂಬಿಡುತ್ತೆ. ಈಗ ತಿರುಗಿಸ್ತಾ ಕುದೀತಾ ಗಟ್ಟಿ ಬರುತ್ತೆ. ಈಗ ಸ್ವಲ್ಪ ಏಲಕ್ಕಿ ಪೌಡರು, 1 ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಕೈ ಬಿಡಬೇಡಿ, ಕೈ ಬಿಟ್ಟರೆ ತಳ ಇದಾಗ್ಬಿಡುತ್ತೆ. ಸಣ್ಣ ಉರಿ ಇಟ್ಕೊಂಡೆ ಕೈ ಆಡಿಸ್ತಾನೇ ಇಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಕೆಲವರೆಲ್ಲ ಇನ್ನೂ ಕಳೆ ಬೀಜನೇ ಹಾಕ್ತಿರ್ತಾರೆ. ಇದ್ರಿಗನ ತರಿ ಪುಡಿ ಮಾಡ್ತಾರೆ. ಅದು ಬಾಯಿಗೂ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಒಣಕೊಬ್ಬರಿ ಹಾಕ್ಕೊತಾರೆ. ನಮ್ಮ ಮನೇಲಿ ಒಣಕೊಬ್ಬರಿ ಹಾಕಿದ್ರೆ ಇಷ್ಟಪಡಲ್ಲ, ಹಂಗಾಗಿ ಈ ಥರ ಮಾಡ್ತಾಯಿದ್ದೀನಿ. ದೋಸೆ ಚಪಾತಿಗಂತೂ ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಯಾವುದೇ ಸ್ವೀಟ್ ಮಾಡಿದ್ರು 1 ಚಿಟಿಕೆ ಉಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ನಾನು 1 ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಯಾವುದನ್ನು ಸ್ವೀಟ್ ಮಾಡ್ಕೊಳ್ಳಿ, ಅದ್ರಿಗೆ 1 ಚಿಟಿಕೆ ಉಪ್ಪು ಹಾಕಬೇಕು, ತುಂಬ ರುಚಿ ಕೊಡುತ್ತದೆ. ನೋಡಿ, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಫುಲ್ ವಿಡಿಯೋ ನೋಡಿ ಹೆಂಗೆ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿರಿ, ಗಟ್ಟಿ ಬಂದಿದೆ. ಈ ತಣ್ಣಗೆ ಹೋದರೆ ಫುಲ್ಲು ಗಟ್ಟಿ ಆಗಿಬಿಡುತ್ತೆ. ನೋಡಿ, ಆಗಲೇ ಎಷ್ಟು ನೀರಾಗಿತ್ತು, ಎಲ್ಲ ಹಾಕಿದ್ದೀವಲ್ಲ ಎಷ್ಟು ಗಟ್ಟಿಯಾಗಿದೆ. ಈಗ ಗಿಣ್ಣು ರೆಡಿಯಾಗಿದೆ, ಸಾಕು ಇಷ್ಟು ತಿಕ್ನೆಸ್ಸು. ಇದು ಫುಲ್ ತಣ್ಣಗಾಗ್ಬಿಟ್ರೆ ಫುಲ್ ಗಟ್ಟಿ ಆಗುತ್ತೆ, ಚೆನ್ನಾಗಿರುತ್ತೆ ಈ ಗಿಣ್ಣು. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ, ಬನ್ನಿ ಗಿಣ್ಣು ತಿನ್ನೋಣ. ನೋಡಿ, ಗಿಣ್ಣ ರೆಡಿ ಆಗಿದೆ. ನೇನಿನ ತಿನ್ನೋದಷ್ಟೇ, ತುಂಬ ಬಿಸಿ ಇದೆ. ಇದು ಬಿಸಿ ತಿನ್ನೋದಕ್ಕಲ್ಲ, ತುಂಬ ತಣ್ಣಗಾದ್ಮೇಲೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತಣ್ಣಗಾಗುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ತುಂಬ ಬಿಸಿ ಇದೆ ಈಗ ಮಾಡಿಯೋದಲ್ವ, ತುಂಬ ತಣ್ಣಗಾದ್ಮೇಲೆ ತಿನ್ನಬೇಕು. ಈಗ ಬಿಸಿಯಲ್ಲೇ ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ ಹೆಂಗಿದೆ ಅಂತ. ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿ. ಹಿಂಗೂ ಒಂದ್ಸತಿ ಒಮ್ಮೆ ಟ್ರೈ ಮಾಡಿ. ನೋಡಿ, ಬಿಸಿ ಇದೆ. ಅದ್ಭುತವಾಗಿದೆ. ಬಿಸಿ ಇನ್ನೂ ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿ ಕಳೆ ಬೀಜ ಎಲ್ಲ ಬಾಯಿಗೆ ಸಿಗ್ತಾ ಇರ್ತದೆ. ತುಂಬ ಟೇಸ್ಟಿಯಾಗಿದೆ, ತುಂಬ ರುಚಿಯಾಗಿದೆ. ನೀವು ಮಾಡ್ಕೊತೀನಿ, ಹೆಂಗೆ ಬಂತಂದು ಕಮೆಂಟ್ ಮಾಡಿ. ತುಂಬ ಹೆಲ್ತ್ಗೆ ಒಳ್ಳೆಯದು. ಗಿಣ್ಣಾಲು ಎಲ್ಲೇ ಸಿಕ್ಕಲಿ ತಗೊಂಡು ಮಾಡ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಇದು ದೋಸೆ ಚಪಾತಿ ಜೊತೆಗೂ ತಿನ್ಬೋದು, ಕಾಂಬಿನೇಷನ್ ಆಗಿ ತುಂಬ ರುಚಿಯಾಗಿರುತ್ತೆ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ಮಾಡಿಬಿಟ್ಟು ಹೆಂಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಯಾವ್ದಾರ ವಿಡಿಯೋ ಮಾಡಿ ತೋರಿಸ್ಬೇಕು, ಯಾವ್ದಾರ ರೆಸಿಪಿ ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಆ ಅಡುಗೆ ತೋರಿಸ್ತೀನಿ. ಮತ್ತು ನನ್ನ ಚಾನಲ್ ಫಾಲೋ ಆಗ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.